ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಕಿಷ್ಕಿಂಧಾಕಾಂಡ. ಮಳೆಗಾಲವು ಮುಗಿದು ಮೋಡವಿಲ್ಲದ ಶುಭ್ರ ಬೆಳದಿಂಗಳ ಶರತ್ಕಾಲದ ರಾತ್ರಿಗಳು ರಾಮನ ಮನಸ್ಸಿನ ಅಸೌಖ್ಯವನ್ನು ಹೆಚ್ಚಿಸುತ್ತಿದ್ದವು. ಮಾತನಾಡಿದ ಗಡುವು ಮೀರಿ ಹೋಗಿದೆ. ಪ್ರಶ್ರವಣದ ಆಕಾಶ, ಅಲ್ಲಿ ಬೀಸುತ್ತಿದ್ದ ತಂಗಾಳಿ, ಜೊತೆಯಲ್ಲಿಲ್ಲದ ಸೀತೆಯ ನೆನಪನ್ನು ತಂದುಕೊಟ್ಟು ರಾಮನನ್ನು ಬಹುವಾಗಿ ಬಾಧಿಸುತ್ತಿದ್ದವು. ಎಷ್ಟೋ ಬಾರಿ ನಿರಾಶೆಯನ್ನು ತಾಳಲಾರದೆ ಮೂರ್ಛೆ ಹೋಗುವನು, ಮತ್ತೆ ಎಚ್ಚರಗೊಂಡು ಮೇಲೇಳುವನು. ಹಣ್ಣುಗಳನ್ನು ಆರಿಸಿ ತರಲು ಹೊರಗೆ ಹೋಗಿ ಗುಹೆಗೆ ಹಿಂದಿರುಗಿದ್ದ ಲಕ್ಷ್ಮಣನು ರಾಮನ ಸ್ಥಿತಿಯನ್ನು ನೋಡಿದನು. ಈ ದುಃಖದಲ್ಲಿ ರಾಮನೊಬ್ಬನನ್ನೇ ಬಿಟ್ಟು ಹೋದೆನಲ್ಲ ಎಂದು ಅವನಿಗೆ ಖೇದವಾಯಿತು. ಅಣ್ಣ, ಹೀಗೆ ನಿರಾಶನಾಗುವುದು ನಿನಗೆ ಶೋಭಿಸದು. ಭಾವುಕತೆಗೆ ಒಳಗಾಗದ ನಾನು ನೋಡಿರುವ ಆ ರಾಮನಲ್ಲಿ ದಯವಿಟ್ಟು ಮನಸ್ಸನ್ನು ಕಲಕಿಕೊಳ್ಳಬೇಡ. ನೆನಹುಗಳಿಂದ ನಿನ್ನನ್ನು ನೀನೇ ಹಿಂಸಿಸಿಕೊಳ್ಳಬೇಡ. ಹಾಗೆ ಮಾಡುವುದರಿಂದ ಪ್ರಯೋಜನವೇನು? ದುಃಖ ದುರಂತಗಳನ್ನೇ ಯೋಚಿಸುತ್ತಾ ಮನಃಶಕ್ತಿಯನ್ನು ವ್ಯರ್ಥಗೊಳಿಸಬೇಡ. ಸುಗ್ರೀವ ಈಗ ಸೀತೆಯ ಅನ್ವೇಷಣೆಯಲ್ಲಿ ತೊಡಗುತ್ತಾನೆ. ಸೀತೆ ತನ್ನ ಬಳಿ ಬರುವ ಎಲ್ಲವನ್ನೂ ಸುಟ್ಟು ಹಾಕುವ ಜ್ವಾಲೆಯಂತೆ ನಿನ್ನ ಪತ್ನಿಯಾಗಿ ಅವಳು ಎಂದಿಗೂ ದುಃಖಪಡಲಾರಳು. ದುಃಖವನ್ನು ಮರೆತು ಭವಿಷ್ಯವನ್ನು ಕುರಿತು ಯೋಚಿಸು. ಸುಗ್ರೀವನ ಸಹಾಯದಿಂದ ನಾವು ಅವಳನ್ನು ಹುಡುಕಿ ಕರೆತರುವೆವು ಎಂದನು. ಲಕ್ಷ್ಮಣನ ಮಾತಿನಿಂದ ಸ್ವಲ್ಪ ಸಮಾಧಾನವಾದಂತೆ ಕಂಡ ರಾಮನು, ಮಗು ಕೈಕೊಂಡ ಕೆಲಸವನ್ನು ಮುಗಿಸಲೇಬೇಕು. ಇದರಲ್ಲಿ ಸಂಶಯವಿಲ್ಲ. ಫಲವನ್ನು ಯೋಚಿಸಿಕೊಂಡು ಕಾರ್ಯ ಮಾಡುವುದರಲ್ಲಿ ಹಿಂದೆ ಬೀಳಲಾಗದು. ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತೇನೆ, ದುಃಖಕ್ಕೆ ಅವಕಾಶ ಕೊಡುವುದಿಲ್ಲ ಎಂದು ನಾನು ಹೇಳಿದ್ದೇನೋ ನಿಜವೇ. ಆದರೆ ಋತು ಸೌಂದರ್ಯವು ಸೀತೆಯ ಯೋಚನೆಯನ್ನು ಹೇಗೆ ನಿಲ್ಲಿಸಲಿ? ಅವಳಿಗೆ ಸಂಭವಿಸಬಹುದಾದ ಅಪಾಯವನ್ನು ಕುರಿತು ಯೋಚಿಸದೆ ಹೇಗೆ ಇರಲಿ? ಅಪೂರ್ವವಾದ ತಾಳ್ಮೆಯಿಂದ ನಾನು ಈ 4 ತಿಂಗಳ ಮಳೆಗಾಲವನ್ನು 100 ವರ್ಷಗಳೋಪಾದಿಯಲ್ಲಿ ಕಳೆದೆ. ಈಗ ಶರದೃತು ಬಂದಿದೆ. ಆದರೂ ಸುಗ್ರೀವನು ಕೊಟ್ಟ ಮಾತನ್ನು ಮರೆತು ಉದಾಸೀನನಾಗಿದ್ದಾನೆ. ಅವನ ಸುದ್ದಿಯೇ ಇಲ್ಲವಾಗಿದೆ. ನಾನಿಲ್ಲದೆ ಬದುಕಲಾರೆನು ಎಂದಲ್ಲವೇ ನನ್ನ ಸೀತೆ ನನ್ನೊಡನೆ ದಂಡಕಾರಣ್ಯಕ್ಕೆ ಬಂದುದು. ಅವಳನ್ನೂ ಅವಳ ಭಕ್ತಿಯನ್ನೂ ನೆನೆಯದೆ ನಾನು ಒಂದು ಕ್ಷಣವನ್ನೂ ಕಳೆಯಲಾರದವನಾಗಿದ್ದೇನೆ. ನಾನಿಲ್ಲದೆ ಅವಳೂ ದುಃಖಪಡುತ್ತಿರಬಹುದಲ್ಲವೇ? ಈ ಹಿಂಸೆ ಎಲ್ಲಿಯವರೆಗೆ? ನೀನೇನೋ ಆತ್ಮಮರುಕ ಬೇಡವೆಂದು ಹೇಳುತ್ತಿ. ಆದರೆ ನೋಡು, ನಾನು ಅಸಹಾಯನಾಗಿದ್ದೇನೆ. ರಾಜ್ಯವನ್ನು ಕಳೆದುಕೊಂಡೆ. ಈಗ ರಾವಣನ ಮೋಸದಿಂದ ಪತ್ನಿಯನ್ನೂ ಕಳೆದುಕೊಂಡಿರುವೆ. ನನಗೆ ಕೈ ಕಟ್ಟಿದಂತಾಗಿದೆ. ನಾನು ನಾನಾಗಿ ಉಳಿಯದೆ ಬೇರೆಯವನಾಗಿರುವೆನೇನೋ ಎನ್ನಿಸುತ್ತಿದೆ. ಕಾಮಜ್ವಾಲೆಯಲ್ಲಿ ಉಸಿರುಗಟ್ಟಿರುವ ಕಪೀಶ್ವರನು ನಮ್ಮನ್ನು ಪೂರ್ತಿ ಮರೆತೇ ಬಿಟ್ಟಿದ್ದಾನೆ. ಈ ಅವಮಾನವನ್ನು ನಾನು ನುಂಗಿಕೊಳ್ಳಬೇಕಾಗಿದೆ. ರಾಜ್ಯ ಕೈಗೆ ಬಂದ ಮೇಲೆ ಸೀತೆಯನ್ನು ಹುಡುಕಿಕೊಡುತ್ತೇನೆಂದು ಮಾಡಿದ್ದ ಪ್ರತಿಜ್ಞೆ ಅವನಿಗೆ ಮರೆತೇ ಹೋಯಿತು. ನನ್ನ ದುಃಖದ ಬಗ್ಗೆ ಉದಾಸೀನತೆ ಮೂಡಿತು. ಇದನ್ನು ನಾನಿನ್ನು ಹೆಚ್ಚು ಕಾಲ ಸಹಿಸಲಾರೆ. ನೀನು ಸುಗ್ರೀವನ ಬಳಿಗೆ ಹೋಗಿ ನಾನು ಹೇಳಿದೆನೆಂದು ಹೀಗೆ ಹೇಳು. ಮಿತ್ರನಿಂದ ಪ್ರಯೋಜನ ಪಡೆದು ಅವನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ಇರುವವನಿಗಿಂತ ಕೀಳಾದವನು ಲೋಕದಲ್ಲಿ ಇಲ್ಲ. ಮಾಡಿದ ಪ್ರತಿಜ್ಞೆಯಂತೆ ಕೈಕೊಂಡ ಕೆಲಸವು ಕಷ್ಟವೋ ಸುಲಭವೋ ಅದನ್ನು ಮಾಡಿ ಮುಗಿಸುವವನೇ ಮಾನವರಲ್ಲೆಲ್ಲ ಉತ್ತಮನು. ಮಿತ್ರನಿಂದಾಗಿ ದೊರಕಿದ ಅದೃಷ್ಟದಲ್ಲಿ ಮೈಮರೆತು ಅವನನ್ನು ಮರೆಯುವವನಿಗಿಂತ ತಿರಸ್ಕಾರಾರ್ಹರು ಇನ್ನಾರೂ ಇಲ್ಲ. ಲಕ್ಷ್ಮಣ, ಬಹುಶಃ ಅವನು ನನ್ನ ಬಿಲ್ಲು ಬಗ್ಗಿ ಬಾಣವು ತನ್ನೆದೆಯೆಡೆಗೆ ಗುರಿಯಾಗುವುದನ್ನು ನೋಡಲು ಬಯಸುತ್ತಿರುವನೆಂದು ಕಾಣುತ್ತದೆ. ಸಿಡಿಲಿನಂತಿರುವ ನನ್ನ ನಾಣಿನ ಧ್ವನಿಯನ್ನು ಕೇಳಲು ಅಪೇಕ್ಷಿಸಿರುವನೇ ಎಂದು ವಿಚಾರಿಸು. ನನ್ನ ಶೌರ್ಯವನ್ನು ಚೆನ್ನಾಗಿ ತಿಳಿದು ಅವನು ನನ್ನನ್ನು ಮರೆತಿರುವುದಾದರೂ ಹೇಗೆ? ವಾಲಿಯ ಸಾವನ್ನೂ ಅದಕ್ಕಾಗಿ ಅವನು ಉಳಿಸಿಕೊಂಡಿರುವ ಸಾಲವನ್ನು ಅವನಿಗೆ ಜ್ಞಾಪಿಸು.
ಪ್ರತಿಜ್ಞೆಯನ್ನು ಮರೆತೇ ಬಿಟ್ಟೆಯಾ ಎಂದು ವಿಚಾರಿಸು. ಮಳೆ ನಿಂತರೂ ಅವನು ತನ್ನ ಸುಖ ಸಮಾಧಿಯಿಂದ ಇನ್ನೂ ಎಚ್ಚೆತ್ತಿಲ್ಲ. ನಾನು ಬಿಲ್ಲಿಗೆ ನಾಣೇರಿಸಿ ಬಿಟ್ಟ ಮೇಲೆ ಸುಖಸಾಗರದಿಂದ ಮೇಲೇಳುವುದೂ ಭೀಕರವಾಗಿರುತ್ತದೆಂದು ಅವನಿಗೆ ತಿಳಿಯದು. ಹೋಗು ಮಗು, ಹೋಗಿ ಸುಗ್ರೀವನಿಗೆ ನನ್ನ ಕೋಪವನ್ನು ತಿಳಿಸು. ಈ ಮಾತನ್ನು ಪುನಃ ಪುನಃ ಹೇಳು. ವಾಲಿ ಪರಲೋಕವನ್ನು ಯಾವ ಬಾಗಿಲಿನ ಮೂಲಕ ಹೋಗಿ ಸೇರಿದನೋ ಅದು ಇನ್ನೂ ಮುಚ್ಚಿಲ್ಲ. ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಈಗ ಮುಖ್ಯ. ಇಲ್ಲದಿದ್ದರೆ ನೀನು ವಾಲಿಯನ್ನು ಅನುಸರಿಸುವೆ. ವಾಲಿ ನನ್ನ ಒಂದೇ ಒಂದು ಬಾಣದಿಂದ ಸತ್ತ. ನೀನು ಮಾಡಿದ ಪ್ರತಿಜ್ಞೆಯನ್ನು ಮರೆತು ನನ್ನನ್ನು ನಿರಾಶೆಗೊಳಿಸಿದರೆ ನಿನ್ನನ್ನೂ ನಿನ್ನವರೆಲ್ಲರನ್ನೂ ನಾನು ಕೊಲ್ಲುವೆ. ಸುಗ್ರೀವ, ಇನ್ನೂ ಕಾಲ ಮಿಂಚಿಲ್ಲ. ನೀನು ನನಗೆ ಪ್ರಿಯನಾಗಿಯೇ ಇದ್ದೀಯೆ. ಆದರೆ ಕಾಲ ಕಳೆದು ಹೋಗುತ್ತಿದೆ. ನನಗೆ ಕಾದು ಸಾಕಾಗಿದೆ. ಬೇಗ ಕಾರ್ಯೋನ್ಮುಖನಾಗು. ಹೋಗು ಲಕ್ಷ್ಮಣ, ಕಿಷ್ಕಿಂಧೆಗೆ ನನ್ನ ದೂತನಾಗಿ ಹೋಗಿ ಹೀಗೆಂದು ಹೇಳು ಎಂದನು. ಸೂರ್ಯವಂಶದಲ್ಲಿ ಹುಟ್ಟಿದರೂ ಶಾಂತನೆಂದು ಹೆಸರಾದ ರಾಮನೇ ಇಷ್ಟು ಕೋಪಗೊಂಡ ಮೇಲೆ ಅಣ್ಣನ ದುಃಖಕ್ಕೆ ಕಾರಣನಾದ ಸುಗ್ರೀವನ ಮೇಲೆ ಲಕ್ಷ್ಮಣನಿಗೆ ಸಿಟ್ಟು ಬಂದದ್ದು ಸಹಜವೇ. ಅವನು ವಾನರ ರಾಜನದು ಸನ್ನಡತೆಯಲ್ಲ, ತನ್ನ ಇಂದಿನ ಸುಖಕ್ಕೆ ಕಾರಣ ನೀನೇ ಎಂಬುದನ್ನು ಅವನು ಮರೆತು ಬಿಟ್ಟಿದ್ದಾನೆ. ಅವನ ಈ ಸ್ಥಿತಿ ಹೆಚ್ಚು ಕಾಲ ಇರುವುದಿಲ್ಲ. ಅದಕ್ಕೆ ಅವನು ರುಜುತ್ವದ ಸತ್ಪಥವನ್ನು ತಪ್ಪಿರುವುದು. ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡು ದೇಹ ಸುಖದ ದಾಸನಾಗಿರುವ ಅವನು ರಾಜನಾಗಿರಲು ಯೋಗ್ಯನಲ್ಲ. ವಾಲಿಯ ಹಿಂದೆ ಅವನೂ ಹೋಗಲಿ. ನನಗೂ ಕೋಪ ಮಿತಿಮೀರಿದೆ. ನಾನು ಅವನನ್ನು ಕೊಲ್ಲುತ್ತೇನೆ. ಅಂಗದನು ಸೀತೆಯನ್ನು ಹುಡುಕಲಿ ಎಂದು ಬತ್ತಳಿಕೆಯನ್ನು ಭುಜಕ್ಕೇರಿಸಿ ಬಿಲ್ಲಿಗೆ ಹೆದೆಯೇರಿಸಿದನು. ಇದನ್ನು ನೋಡಿ ರಾಮನ ಕೋಪ ಸ್ವಲ್ಪ ಮಟ್ಟಿಗೆ ಶಾಂತವಾಯಿತು. ಆದರೂ ಅವನು, ಲಕ್ಷ್ಮಣ, ಅವಸರದಲ್ಲಿ ಏನಾದರೊಂದು ಮಾಡಿಬಿಡಬೇಡ. ಉದಾರವಾಗಿ ಅವನಿಗೆ ವಿವರಣೆ ಕೊಡಲು ಒಂದು ಅವಕಾಶ ಕೊಡು. ಒಮ್ಮೆಲೇ ಅವನನ್ನು ಕೊಲ್ಲಲು ಉದ್ಯುಕ್ತನಾಗಬೇಡ. ನಾವಿಬ್ಬರೂ ಅಗ್ನಿಸಾಕ್ಷಿಯಾಗಿ ಗೆಳೆಯರಾಗಿದ್ದೇವೆ. ಜೀವಮಾನ ಪರ್ಯಂತ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತೇವೆಂದು ಪರಸ್ಪರರಿಗೆ ಭಾಷೆ ಕೊಟ್ಟಿದ್ದೇವೆ. ಇದನ್ನು ಅವನಿಗೆ ಜ್ಞಾಪಿಸಿ ನನ್ನ ಪ್ರೀತಿಯನ್ನು ತಿಳಿಸು. ನಾನು ಕೋಪದಲ್ಲಿ ಹೇಳಿದ್ದನ್ನು ಅವನೆದುರಿಗೆ ಹೇಳಬೇಡ. ಕಾಲ ಕಳೆದು ಹೋಗುತ್ತಿದೆ ಎಂದು ಮೃದುವಾಗಿ ಎಚ್ಚರಿಸು. ಕಠಿಣ ನುಡಿಗಳನ್ನು ಬಳಸಬೇಡ. ತಡವಾದುದಕ್ಕೆ ಅವನಿಗೇನಾದರೂ ಕಾರಣವಿರಬಹುದು ಎಂದನು. ಅಣ್ಣನ ಮಾತನ್ನು ಕೇಳಿದ ಲಕ್ಷ್ಮಣನು ಅವನಿಗೆ ನಮಸ್ಕರಿಸಿ ಕಿಷ್ಕಿಂಧೆಯ ಕಡೆಗೆ ಹೊರಟನು. ಕೋಪಗೊಂಡಿದ್ದರೂ ಅಣ್ಣನ ಮಾತನ್ನು ಮೀರಲಾರದೆ ಸುಗ್ರೀವನಿಗೊಂದು ಅವಕಾಶ ಕೊಡುವೆ. ಆಗಲೂ ಅವನು ತಿದ್ದಿಕೊಳ್ಳದಿದ್ದರೆ ಅಣ್ಣ ಬಿಲ್ಲಿಗೆ ನಾಣೇರಿಸುವುದಕ್ಕೆ ನಾನು ಬಿಡುವುದಿಲ್ಲ ಎಂದುಕೊಂಡನು. ಹೀಗೆ ಯೋಚಿಸುತ್ತಾ ಅವನು ಸುಗ್ರೀವನ ಅರಮನೆಯ ಕಡೆ ನಡೆದನು. ಶಾಂತವಾಗಿರುತ್ತಿದ್ದ ಅವನ ಮುಖ ಕೋಪದಿಂದ ಹುಬ್ಬುಗಂಟಿಕ್ಕಿಕೊಂಡಿತ್ತು. ರಾಮನ ಮೇಲೆ ತುಂಬ ಪ್ರೀತಿ ಇದ್ದ ಅವನಿಗೆ ಆತನು ಅಷ್ಟೊಂದು ದುಃಖಪಡುತ್ತಿರುವುದನ್ನು ಸಹಿಸಲಾಗುತ್ತಿರಲಿಲ್ಲ. ಎಂದೂ ಸಮತ್ವವನ್ನು ಕಳೆದುಕೊಳ್ಳದ ರಾಮನಿಗೆ ಏಕೆ ತನಗೂ ಸಹ ಈ 4 ತಿಂಗಳುಗಳನ್ನು ಪ್ರಸ್ರವಣದ ಗುಹೆಯಲ್ಲಿ ಕಳೆಯುವುದು ಕಷ್ಟವಾಗಿದ್ದಿತು. ನಿತ್ಯವೂ ಗಂಟೆಗಟ್ಟಲೆ ಅಣ್ಣನನ್ನು ಸಮಾಧಾನಪಡಿಸುವುದೇ ಅವನ ಕೆಲಸವಾಗಿದ್ದಿತು. ಸುಗ್ರೀವ ಮಳೆಗಾಲ ಕಳೆಯುತ್ತಲೂ ಕಾರ್ಯೋನ್ಮುಖನಾಗುವನು ಎಂದುಕೊಂಡಿದ್ದ ಅವನ ನಂಬಿಕೆ ಹುಸಿಯಾಗಿದ್ದಿತು. ಇಂದ್ರಚಾಪದಂತೆ ಹೊಳೆಯುತ್ತಿದ್ದ ರತ್ನಖಚಿತವಾದ ತನ್ನ ಬಿಲ್ಲನ್ನು ಕೈಯಲ್ಲಿ ಭದ್ರವಾಗಿ ಹಿಡಿದುಕೊಂಡು ದಾರಿಗೆ ಅಡ್ಡವಾದ ವೃಕ್ಷಗಳನ್ನು ಉರುಳಿಸುತ್ತಾ, ಬಂಡೆಗಳನ್ನು ತಳ್ಳುತ್ತಾ, ನೆಲ ನಡುಗುವಂತೆ ಹೆಜ್ಜೆ ಹಾಕುತ್ತಾ ವೇಗವಾಗಿ ಕಿಷ್ಕಿಂಧೆಯ ಕಡೆ ನಡೆದನು. ದುರ್ಗಮವಾದ ಪರ್ವತಗಳ ನಡುವೆ ಶೋಭಿಸುತ್ತಿದ್ದ ಕಿಷ್ಕಿಂಧೆಯ ಪ್ರವೇಶ ದ್ವಾರದಲ್ಲಿ ಕಾವಲು ಕಾಯುತ್ತಿದ್ದ ವಾನರರು ಇವನನ್ನು ನೋಡಿ ಕೈಗೆ ಸಿಕ್ಕಿದ ಬಂಡೆಗಳನ್ನೂ ವೃಕ್ಷಗಳನ್ನೂ ಹಿಡಿದು ಸಜ್ಜಾಗಿ ನಿಂತರು. ಇದನ್ನು ನೋಡಿದ ಲಕ್ಷ್ಮಣನ ಕೋಪ ಇಮ್ಮಡಿಸಿತು. ಯುಗಾಂತ್ಯದ ಪ್ರಳಯದಂತೆ ಬರುತ್ತಿದ್ದ ಇವನನ್ನು ನೋಡಿದ ಕಪಿಗಳು
ಕೊನೆಯ ಕ್ಷಣದಲ್ಲಿ ಬೆದರಿ ಓಟ ಕಿತ್ತವು. ಸುಗ್ರೀವನಿದ್ದಲ್ಲಿಗೆ ಹೋಗಿ ಲಕ್ಷ್ಮಣನು ಕೋಪದಿಂದ ಬರುತ್ತಿರುವುದನ್ನು ತಿಳಿಸಿದವು. ಮಧುಪಾನದಿಂದ ಮತ್ತನಾಗಿದ್ದ ಸುಗ್ರೀವನು ತಾರೆಯ ಆಲಿಂಗನದಲ್ಲಿ ಪ್ರಪಂಚವನ್ನೇ ಮರೆತಿದ್ದನು. ಕಪಿಗಳು ಹೇಳಿದ್ದು ಅವನ ಕಿವಿಗೆ ಹೋಗಲೇ ಇಲ್ಲ. ಆದರೆ ಅಪಾಯದ ಸುಳಿವನ್ನು ಅರಿತ ಮಂತ್ರಿಗಳು ಬರುತ್ತಿರುವವನು ಯಾರೆಂದು ತಿಳಿದು ತಡೆಯಲು ಸೈನ್ಯವನ್ನು ಕಳುಹಿಸಿದರು. ನಗರದ ದ್ವಾರಗಳ ಅಧೀಕ್ಷಕನು ಅಂಗದನೇ ಆಗಿದ್ದನು. ಸೈನ್ಯವು ಬರುತ್ತಿರುವುದನ್ನು ನೋಡಿದ ಲಕ್ಷ್ಮಣನ ಕೋಪ ಮಿತಿಮೀರಿತು. ಕಣ್ಣುಗಳು ಕೆಂಪಡರಿದವು. ಕಿಷ್ಕಿಂಧೆಯ ವೈಭವವನ್ನೂ ತನಗೆ ದೊರೆತ ಸ್ವಾಗತವನ್ನೂ ತನ್ನಣ್ಣನು ಗುಹೆಯಲ್ಲಿ ಕಷ್ಟಪಡುತ್ತಿರುವುದನ್ನೂ ನೆನೆದು ನಿಟ್ಟುಸಿರು ಬಿಡುತ್ತಾ ನಡೆದು ಬಂದನು. ಸೈನ್ಯದ ಮುಂಚೂಣಿಯಲ್ಲಿ ಬರುತ್ತಿದ್ದ ಅಂಗದನಿಗೆ ಲಕ್ಷ್ಮಣನನ್ನು ಕಂಡು ಸಾಕ್ಷಾತ್ ಆದಿಶೇಷನನ್ನೇ ಕಂಡಂತಾಯಿತು. ಯುವರಾಜನಿಗೆ ಭಯವಾಯಿತು. ಆತಂಕಗೊಳ್ಳುತ್ತಲೇ ಹತ್ತಿರ ಬಂದನು. ಬಾಯೊಣಗಿ ಮಾತೇ ಹೊರಡಲಿಲ್ಲ. ಲಕ್ಷ್ಮಣನು ಅವನನ್ನು ಕಂಡು, ಮಗು ಅಂಗದ, ನಾನು ಬಂದಿರುವುದನ್ನು ಸುಗ್ರೀವನಿಗೆ ತಿಳಿಸು. ಶತ್ರುನಾಶಕನಾದ ರಾಮಾನುಜನು ನಿನ್ನ ಬಾಗಿಲಲ್ಲಿ ಕಾದಿರುವನು ಎಂದು ಹೇಳು. ದುಃಖಿತನಾಗಿರುವ ನಿನ್ನ ಮಿತ್ರ ರಾಮನ ದೂತನಾಗಿ ಬಂದಿರುವನೆಂದು ಅರಿಕೆ ಮಾಡು. ನಿಮ್ಮ ರಾಜನಲ್ಲಿ ಧರ್ಮದ ಎಳೆಯೊಂದಾದರೂ ಉಳಿದಿದ್ದರೆ ಅವನು ಮಾಡಬೇಕಾದದ್ದನ್ನು ಮಾಡಲಿ. ಅಂಗದ, ನನ್ನ ಮಾತುಗಳನ್ನು ರಾಜನಿಗೆ ತಿಳಿಸಿ ಬೇಗನೆ ಅವನ ಉತ್ತರವನ್ನು ಪಡೆದು ಬಾ ಎಂದನು. ಲಕ್ಷ್ಮಣನ ಮಾತನ್ನು ಕೇಳಿ ಅಂಗದನಿಗೆ ದಿಕ್ಕೇ ತೋಚದಂತಾಯಿತು. ಚಿಕ್ಕಪ್ಪನ ಬಳಿಗೆ ಓಡಿ ಹೋಗಿ ಲಕ್ಷ್ಮಣ ಬಂದಿರುವನು ಎಂದಷ್ಟೇ ಹೇಳಿದನು. ಮುಖವು ಬಿಳಿಚಿಕೊಂಡು ಭಯವು ತಾನೇ ತಾನಾಗಿತ್ತು. ಸುಗ್ರೀವನ ಎದುರಿಗೂ ತಾಯಿಯ ಎದುರಿಗೂ ಮಂಡಿಯೂರಿ ನಮಸ್ಕರಿಸಿ ಲಕ್ಷ್ಮಣನು ಹೇಳಿದ ಮಾತುಗಳನ್ನು ಪುನರುಚ್ಚರಿಸಿದನು. ಆಲಸ್ಯದಿಂದಿದ್ದ ರಾಜನಿಗೆ ಅಪಾಯದ ಅರಿವೇ ಉಂಟಾಗಲಿಲ್ಲ. ಕಣ್ಣೆವೆಗಳನ್ನು ತೆರೆಯಲಾರದಷ್ಟು ಮಧುಪಾನದ ಮತ್ತಿನಲ್ಲಿದ್ದನು. ಹೆದರಿಕೊಂಡ ವಾನರರ ಕೂಗು ಅಲ್ಲಿಗೂ ಕೇಳಿಬರುತ್ತಿತ್ತು. ಆ ಶಬ್ದವು ರಾಜನನ್ನು ಒಂದಿನಿತು ಎಚ್ಚರಿಸಿತು. ಲಕ್ಷ್ಮಣನು ಬಂದಿರುವ ಸುದ್ದಿಯನ್ನು ಅರಿತ ಮಂತ್ರಿಗಳು ಅವನನ್ನು ನೋಡುವುದಕ್ಕೆಂದು ಬಂದಿದ್ದರು. ಬಂದೊದಗಿದ ಅಪಾಯವನ್ನು ಮನವರಿಕೆ ಮಾಡಿಕೊಡಲು ಯತ್ನಿಸಿದರು. ಅರೆಬರೆ ಎಚ್ಚೆತ್ತ ಸುಗ್ರೀವನನ್ನು ಕುರಿತು ಮಂತ್ರಿಯಾದ ಹನುಮಂತನು, ಪ್ರಭು, ಕೋಸಲ ಸೋದರರಾದ ರಾಮಲಕ್ಷ್ಮಣರು ಸತ್ಯಸಂಧರು, ರುಜುತ್ವವುಳ್ಳವರು. ನಿನ್ನೊಡನೆ ಸ್ನೇಹವಾದ ಮೇಲೆ ಕಳೆದುಕೊಂಡ ರಾಜ್ಯವನ್ನು ಗಳಿಸಿಕೊಳ್ಳಲು ನಿನಗೆ ಅವರು ಸಹಾಯ ಮಾಡಿದರು. ಅವರಲ್ಲಿ ಚಿಕ್ಕವನಾದ ಲಕ್ಷ್ಮಣನು ಬಿಲ್ಲಿಗೆ ಹೆದೆಯೇರಿಸಿ ನಾಣನ್ನು ತಟ್ಟುತ್ತಾ ಮಹಾದ್ವಾರದಲ್ಲಿ ನಿಂತಿರುವನು. ಅದಕ್ಕಾಗಿಯೇ ವಾನರರೆಲ್ಲ ಹೀಗೆ ಹೆದರಿರುವರು. ಅಂಗದನ ಮೂಲಕವಾಗಿ ಲಕ್ಷ್ಮಣನು ನಿನ್ನ ಕರ್ತವ್ಯವನ್ನು ನಿನಗೆ ನೆನಪಿಸಲೆಂದು ಹೇಳಿ ಕಳುಹಿಸಿರುವನು. ತುಂಬ ಕೋಪಗೊಂಡಿರುವ ಲಕ್ಷ್ಮಣನು ಇಡೀ ಪ್ರಪಂಚವನ್ನೇ ದಹಿಸಿ ಬಿಡುವನೋ ಎಂಬಂತೆ ಕಾಣುತ್ತಿರುವನು. ನೀನು ಈಗ ಹೋಗಿ ಅವನನ್ನು ಸಮಾಧಾನಪಡಿಸು. ರಾಮನು ಅವನನ್ನು ಕಳುಹಿಸಿರುವನು ಎಂದ ಮೇಲೆ ನೀನು ಸೀತಾನ್ವೇಷಣೆಯ ಬಗ್ಗೆ ನಿನ್ನ ಭಾಗದ ಕರ್ತವ್ಯವನ್ನು ನಿರ್ವಹಿಸುತ್ತೀ ಎಂಬ ಆಶ್ವಾಸನೆಯನ್ನು ಈಗ ಅವನಿಗೆ ಕೊಡಬೇಕು ಎಂದನು. ಈಗ ಸುಗ್ರೀವನಿಗೆ ಸಂಪೂರ್ಣ ಎಚ್ಚರವಾಯಿತು. ಮಂಚದಿಂದ ಮೇಲೆದ್ದು ನಿಂತು, ಅವರು ಕೋಪಗೊಳ್ಳುವಂತೆ ನಾನು ಯಾವ ಅಪರಾಧವನ್ನೂ ಮಾಡಿಲ್ಲವಲ್ಲ. ಲಕ್ಷ್ಮಣನಿಗೇಕೆ ಕೋಪ ಬರಬೇಕೋ ನನಗೆ ತಿಳಿಯುತ್ತಿಲ್ಲ. ಯಾರೋ ಶತ್ರುವು ನನ್ನ ಮೇಲೆ ಅವನಿಗೆ ಚಾಡಿ ಹೇಳಿಕೊಟ್ಟು ಅವನ ಮನಸ್ಸನ್ನು ಕೆಡಿಸಿರಬೇಕು. ನಾನು ಲಕ್ಷ್ಮಣನಿಗಾಗಲಿ ಅವನಣ್ಣ ರಾಮನಿಗಾಗಲಿ ಹೆದರುವವನಲ್ಲ. ಸ್ನೇಹಿತನಾದವನು ನನ್ನ ಮೇಲೆ ಕೋಪಗೊಳ್ಳಬೇಕೇಕೆ? ಸ್ನೇಹ ಮಾಡಿಕೊಳ್ಳುವುದೇನೋ ಸುಲಭ, ಆದರೆ ಅದನ್ನು ಚೆನ್ನಾಗಿಟ್ಟುಕೊಂಡಿರುವುದೇ ಕಷ್ಟ. ಚಂಚಲ ಮನಸ್ಸಿನಿಂದಾಗಿ ಸ್ವಲ್ಪ ಉದಾಸೀನತೆ ಬಂದರೂ ಸ್ನೇಹ ಹಾಳಾಗುತ್ತದೆ. ಅದರದ್ದೇ ಭಯ ನನಗೆ. ರಾಮನಿಂದ ನಾನು ಪಡೆದ ಉಪಕಾರವು ಪ್ರತ್ಯುಪಕಾರ ಮಾಡಿ ತೀರಿಸುವಂಥದ್ದಲ್ಲ. ಇಂದು ನನ್ನದಾಗಿರುವ ಎಲ್ಲವೂ ಅವನಿಂದಾಗಿಯೇ ಪ್ರಾಪ್ತವಾಗಿರುವುದು ಎಂದನು. ಹನುಮಂತನು, ಹೋಗಿ ಇದೇ ಮಾತನ್ನೇ ಅವನಿಗೆ ಹೇಳು. ರಾಮ ಮಾಡಿದ ಉಪಕಾರವನ್ನು ಮರೆತಿಲ್ಲ ಎಂದು ತಿಳಿಸು
ನಿನಗಾಗಿಯೇ ಅವನು ಇಂದ್ರನಂತೆ ಪರಾಕ್ರಮಿಯಾದ ವಾಲಿಯನ್ನು ಕೊಂದನು. ಅಡ್ಡಿ ಆತಂಕಗಳಿಲ್ಲದೆ ನೀನು ಸಿಂಹಾಸನವನ್ನು ಏರಿದೆ. ರಾಮನೇನೋ ನಿನ್ನ ಮೇಲೆ ನಿಜವಾಗಿ ಸಿಟ್ಟುಗೊಂಡಿಲ್ಲ. ತನ್ನ ಮನಸ್ಸಿನ ಬೇಸರವನ್ನು ಲಕ್ಷ್ಮಣನ ಮೂಲಕ ಹೇಳಿ ಕಳಿಸಿದ್ದಾನೆ ಅಷ್ಟೆ. ನೀನು ಸ್ವಲ್ಪ ಉದಾಸೀನಾಗಿ ಕಾಲ ಕಳೆದು ಬಿಟ್ಟೆ. ಋತು ಬದಲಾವಣೆಯನ್ನು ಗಮನಿಸಲಿಲ್ಲ. ಮಳೆಗಾಲ ಹೋಗಿ ಶರದೃತು ಬಂದು ಎಲ್ಲೆಲ್ಲೂ ಹಸುರಾಗಿರುವುದು, ನದಿ ಸರೋವರಗಳ ನೀರು ತಿಳಿಯಾಗಿರುವುದು, ಮೋಡಗಳು ಅಡಗಿ ರಾತ್ರಿ ಗ್ರಹ ನಕ್ಷತ್ರಗಳ ಪ್ರಕಾಶ ಸ್ಪಷ್ಟವಾಗಿ ಕಾಣುವುದು ನಿನಗೆ ಗೊತ್ತಾಗಲೇ ಇಲ್ಲ. ರಾಮನಿಗೆ ಕೊಟ್ಟಿರುವ ಮಾತನ್ನು ಜ್ಞಾಪಿಸಿಕೊಳ್ಳಬೇಕು. ಅದೇ ಕಾರಣಕ್ಕಾಗಿಯೇ ಈಗ ಲಕ್ಷ್ಮಣನು ನಿನ್ನ ಬಾಗಿಲಿಗೆ ಬಂದಿರುವುದು. ಪತ್ನಿ ವಿಯೋಗದಿಂದ ಕಂಗೆಟ್ಟಿರುವ ರಾಮನು ಆ ವಿರಹಕ್ಕೆ ಕೊನೆಯಲ್ಲಿ ಎಂದು ದಿನಗಳನ್ನು ಎಣಿಸುತ್ತಿರುವನು. ಹೃದಯದ ನೋವನ್ನು ಸಹಿಸಲಾರದೆ ಅವನು ಲಕ್ಷ್ಮಣನನ್ನು ನಿನ್ನ ಬಳಿಗೆ ಕಳುಹಿಸಿರುವನು. ದೂತನ ಮಾತು ಸ್ವಲ್ಪ ಹೊರಟಾದರೆ ಅದನ್ನು ನೀನು ದೊಡ್ಡದಾಗಿ ಭಾವಿಸಬಾರದು. ಹೋಗಿ ಕೈ ಮುಗಿದುಕೊಂಡು ಕ್ಷಮೆ ಕೇಳುವುದೊಂದೇ ಲಕ್ಷ್ಮಣನ ಕೋಪವನ್ನು ನಿವಾರಿಸುವ ಮಾರ್ಗ. ನಾನು ನಿನ್ನ ಹಿತಚಿಂತಕನಾದ್ದರಿಂದ ಸ್ವಾತಂತ್ರ್ಯ ವಹಿಸಿ ಈ ಮಾತನ್ನು ಹೇಳುವ ಧೈರ್ಯ ಮಾಡಿದ್ದೇನೆ. ತುಂಬ ನೊಂದಿರುವ ಧರ್ಮಾತ್ಮನೊಬ್ಬನ ಕೋಪದಿಂದ ನಿನ್ನನ್ನು ಕಾಪಾಡುವುದೇ ನನ್ನ ಉದ್ದೇಶ. ರಾಮನೇನಾದರೂ ನಿಜವಾಗಿ ಕೋಪಗೊಂಡು ಬಿಲ್ಲಿಗೆ ಹೆದೆ ಏರಿಸಿ ನಿಂತರೆ 3 ಲೋಕಗಳನ್ನೂ ನಾಶ ಮಾಡಿಬಿಡುವನು ಎಂಬುದನ್ನು ನೆನಪಿಡು. ರಾಮನಿಗೇನಾದರೂ ನಿನ್ನ ಮೇಲಿರುವ ಭಾವನೆ ಬದಲಾದರೆ ಯಾರೂ ನಮ್ಮಗಳನ್ನು ಉಳಿಸಲಾರರು. ಅವನಿಗಾಗಿ ನೀನು ಮಾಡಬೇಕಾದ ಕಾರ್ಯವನ್ನು ಸ್ಮರಿಸಿಕೊಂಡು ಅವನಿಗೆ ಕೋಪ ಬಾರದಂತೆ ನೋಡಿಕೊ. ಅಯೋಧ್ಯೆಯ ಈ ಸೋದರರ ವಿಚಾರದಲ್ಲಿ ಕನಸು ಮನಸ್ಸಿನಲ್ಲಿಯೂ ಉದಾಸೀನ ಮಾಡಬೇಡ. ರಾಮನಿಗೆ ನಿನ್ನ ಮೇಲಿರುವ ಅಗಾಧ ಪ್ರೀತಿಯನ್ನು ಹೇಗಾದರೂ ಮಾಡಿ ಉಳಿಸಿಕೊ ಎಂದನು. ಹನುಮಂತನ ಮಾತು ಮಾಡಬೇಕಾದ ಪರಿಣಾಮವನ್ನು ಮಾಡಿತು. ಲಕ್ಷ್ಮಣನನ್ನು ವಿನಯವಾಗಿ ಬರಮಾಡಿಕೊಂಡು ಕಿಷ್ಕಿಂಧೆಯೊಳಕ್ಕೆ ಕರೆದೊಯ್ಯಲಾಯಿತು. ಕೋಪಗೊಂಡ ಅವನನ್ನು ದ್ವಾರಪಾಲಕರು ವಿನೀತರಾಗಿ ನಮಸ್ಕರಿಸಿದರು. ಕಪ್ಪಾದ ಮೋಡವೊಂದನ್ನು ಸೂರ್ಯನು ಹೋಗುವಂತೆ ಅವನು ಅರಮನೆಯನ್ನು ಹೊಕ್ಕನು. ಅಲ್ಲಿದ್ದ ರಕ್ಷಕರಾರೂ ಅವನನ್ನು ತಡೆಯುವ ಧೈರ್ಯ ಮಾಡಲಿಲ್ಲ. ಅನೇಕ ಅಲಂಕೃತ ಪ್ರಾಕಾರಗಳನ್ನು ದಾಟಿ ಲಕ್ಷ್ಮಣನು ಸುಗ್ರೀವನ ಅಂತಃಪುರದ ಬಳಿಗೆ ಬಂದು ತಡೆದು ನಿಂತನು. ಒಳಗಿನಿಂದ ಸಂಗೀತವೂ ವೀಣೆಯ ಮಧುರನಾದವೂ ಕೇಳಿಬರುತ್ತಿತ್ತು. ಎಲ್ಲಿ ನೋಡಿದರೂ ಸುಂದರ ಸ್ತ್ರೀಯರು. ಹೆಂಗಸರ ನಡುವೆ ಇದ್ದು ಅಭ್ಯಾಸವಿಲ್ಲದ ಲಕ್ಷ್ಮಣನಿಗೆ ನಾಚಿಕೆಯಾಗತೊಡಗಿತು. ಸ್ತ್ರೀ ಕಂಠದ ಮಧುರಗಾನ, ಅವರ ಕಾಲಂದುಗೆಗಳ ಶಬ್ದ, ವಾತಾವರಣದಲ್ಲಿ ತುಂಬಿದ ಸುಗಂಧ ಎಲ್ಲವೂ ಸೇರಿ ಅವನಿಗೆ ಇರಿಸು ಮುರುಸಾಗತೊಡಗಿತು. ಅದನ್ನು ಸಹಿಸಲಾರದೆ ಅವನು ತನ್ನ ಬಿಲ್ಲಿನ ನಾಣನ್ನು ತಟ್ಟಿ ಧ್ವನಿ ಮಾಡಿದನು. ಹೆಂಗಸರ ಗುಂಪಿನ ಮಧ್ಯೆ ಹೋಗಲಾರದೆ ಅಲ್ಲೇ ಒಂದು ಕಡೆ ನಿಂತನು. ಲಕ್ಷ್ಮಣನ ಧನುಷ್ಠಂಕಾರವನ್ನು ಕೇಳಿದ ಸುಗ್ರೀವನು ಗಡಗಡನೆ ನಡುಗಿದನು. ಪೀಠದಿಂದ ದಿಗ್ಗನೆ ಎದ್ದು ನಿಂತನು. ನಂತರ ಓಹೋ, ಅಂಗದನು ಆಗಲೇ ಹೇಳಿದಂತೆ ಲಕ್ಷ್ಮಣನು ಬಂದಿರುವನು. ಅವನ ಕೋಪವನ್ನು ನಾನು ಹೇಗೆ ತಾನೇ ಎದುರಿಸಲಿ ಎಂದುಕೊಂಡು ಪಕ್ಕದಲ್ಲಿದ್ದ ತಾರೆಗೆ, ಲಕ್ಷ್ಮಣನು ತುಂಬ ಮೃದು ಸ್ವಭಾವದವನು, ಸುಲಭವಾಗಿ ಶಾಂತನಾಗುವನು. ಆದರೆ ಅವನ ಕೋಪದಿಂದ ನಾನು ಭಯಗೊಂಡಿದ್ದೇನೆ. ಕಾರಣವಿಲ್ಲದೆ ರಾಮನು ಕೋಪಗೊಳ್ಳುವವನಲ್ಲ. ಲಕ್ಷ್ಮಣನಿಗೇಕೆ ಇಷ್ಟೊಂದು ಕೋಪ? ನಮ್ಮನ್ನು ಸರ್ವನಾಶ ಮಾಡಲು ಸಿದ್ಧನಾಗಿಯೇ ಬಂದಂತೆ ಕಾಣುತ್ತಿರುವನಲ್ಲ. ನೀನೇನೆನ್ನುವೆ? ತಾರಾ, ನೀನು ಹೋಗಿ ರಾಮಲಕ್ಷ್ಮಣರಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಬಂದಿರುವುದಕ್ಕೆ ಕಾರಣ ಏನೆಂದು ಕೇಳು. ಕೋಪವು ಶಾಂತವಾಗುವಂತೆ ಮೃದುವಾಗಿ ಮಾತನಾಡು. ನಿನ್ನ ಮೇಲೆ ಅವನು ಸಿಟ್ಟು ಮಾಡಲಾರ. ಮಹಾತ್ಮರಾದವರು ಸ್ತ್ರೀಯರನ್ನು ನೋಯಿಸುವುದಿಲ್ಲ. ನೀನು ಮೊದಲು ಹೋಗಿ ಅವನ ಕೋಪವಿಳಿಸು, ಅನಂತರ ನಾನು ಬಂದು ಮಾತನಾಡುವೆ ಎಂದನು.